ಬೇಕು. ಮುಂದಿನ ದಿನಗಳಲ್ಲಿ ಮತ್ತೆ ನೀವು ಮಂಗಳೂರಿನ ಶಾಸಕರಾಗಿ ಆಯ್ಕೆಯಾಗಿ ವೀಕ್ಷಿಸಬೇಕು ಅಂತೇಳಿ ತಮ್ಮಲ್ಲಿ ಕೇಳಿಕೊಳ್ತಾ, ಮೊದಲು ಸರ್ಕಾರಿ ನೌಕರಿಯ ಬಗ್ಗೆ ಮಹತ್ವದ ವಿಚಾರಗಳನ್ನು ಒಳಗೊಂಡ ಒಂದು ಯೂಟ್ಯೂಬ್ ಎಂಬ ಚಾನೆಲ್ ನಲ್ಲಿ ಅದು ಇತ್ತೀಚೆಗೆ ಬಿಡುಗಡೆ. ನಾನು ನಿಮ್ಮ ವಾರ್ಷಿಕ ವರದಿಯನ್ನು ಕೇಳುವಾಗ ಸುಮಾರು 8,100ಗಿಂತ ಜಾಸ್ತಿ ಸದಸ್ಯರಿದ್ದೀರಿ. ಹೌದು, ನಮ್ಮ ಸಭೆಗಳಲ್ಲಿ 2 ಸದಸ್ಯರು ಇರ್ಬೋದು ಅಥವಾ 4 ಸದಸ್ಯರು ಇರ್ಬೋದು. ಆದರೆ ಹೆಚ್ಚು ಕಡಿಮೆ 2,000-3,000 ಅಥವಾ 4,000 ಕುಟುಂಬಗಳು ಈ ಕ್ಷೇತ್ರದಲ್ಲಿ ನೀವು ಭಾಗಿಯಾಗಿದ್ದೀರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಸಹಕಾರ ಸಂಸ್ಥೆಯಿಂದ ತಾವು ಆರ್ಥಿಕ ಅಭಿವೃದ್ಧಿಗೆ ವಿವಿಧ ಉಪಯೋಗವನ್ನು, ವಿವಿಧ ಯೋಜನೆಗೆ ನಿಮಗೆ ಬೇಕಾದಂತಹ ಹಣಕಾಸಿನ ವ್ಯವಸ್ಥೆಗೆ ನೀವು ಊಟ ಮಾಡ್ತೀರಿ. ಅಂದರೆ ಸಮಾಜದ ಸುಧಾರಣೆಗೆ ಇದೊಂದು ನಾಂದಿಯಾಗಿದೆ. ಇದೊಂದು ತುಂಬ ಬೆಳವಣಿಗೆ. ಮುಖ್ಯವಾಗಿ ಇವತ್ತು ನಾನು ಕ್ರಿಸ್ತ ಸಮುದಾಯವನ್ನು ಹೇಳಿದ್ದಾರೆ. ನಾವು ಯಾವುದಾದ್ರೂ ಕೂಡ ಕೈಗಾರಿಕೆ ಅಥವಾ ಯಾವುದೋ ಉದ್ಯಮಕ್ಕೆ ಹೋಗ್ಲಿಕ್ಕೆ ಸ್ವಲ್ಪ ಹಿಂದೆ ಆಗೋದು ಜಾಸ್ತಿ. ನಾವೇನು ಮಾಡ್ತೀವಿ, ಕೆಲಸ ಅಥವಾ ಸ್ವಲ್ಪ ಸಾಗುವಳಿ ಇಷ್ಟಕ್ಕೆ ಮಾತ್ರ ಸೀಮಿತವಾಗಲಿಕ್ಕೆ, ಉಳಿದಕ್ಕೆ ನಮಗೆ ಸ್ವಲ್ಪ ಇಂದು ಬದಲಾವಣೆ ಆಗಬೇಕು. ಇವತ್ತು ಯಾವ ಕ್ಷೇತ್ರಕ್ಕೂ ಕೂಡ ನಾವು ಕೂಡ ಧೈರ್ಯ ಮಾಡಬೇಕಾಗಿದೆ. ಒಂದು ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನು ನಾವು ತಗೊಳ್ಬೇಕಾಗ್ತದೆ. ಆಗ ಮಾತ್ರ ಸಮುದಾಯ ಅಭಿವೃದ್ಧಿ ಆಗ್ತದೆ. ಇವತ್ತಿನ ಪರಿಸ್ಥಿತಿ, ನಾನು ನಿಮ್ಮನ್ನು ಇಷ್ಟು ಮಂದಿಯ ಮೇಲೆ ನೋಡುವ ನನಗೆ ಯಾಕೆ ಸಂತೋಷ ಆಗ್ತದೆ. ಇದರ ಮುಖಾಂತರ ನೋಡಿ, ಪ್ರತಿಯೊಂದು ಯಾವುದೇ ಸಮಾಜದಲ್ಲಿ ಸಮಾಜಕ್ಕೆ ಇರುವುದು ಹ್ಯೂಮನ್ ರಿಸೋರ್ಸ್. ಆ ಹ್ಯೂಮನ್ ರಿಸೋರ್ಸ್ ನಮ್ಮಲ್ಲಿ ಇದ್ದರೆ ಆಗ ಮಾತ್ರ ನಾವು ಸಮಾಜದಲ್ಲಿ ಶಕ್ತಿಶಾಲಿ ಆಗ್ತದೆ. ನಮ್ಮ ಮಕ್ಕಳಿಗೆ ಇಲ್ಲಿ ನಮ್ಮ ಆರ್ಥಿಕ ಅಭಿವೃದ್ಧಿಯಲ್ಲಿ, ನಮ್ಮ ಸಮಾಜವನ್ನು ಕಟ್ಟುವುದರಲ್ಲಿ ಕೈ ಜೋಡಿ 2013ರಲ್ಲಿ ಮಂಗಳೂರು ದಕ್ಷಿಣ ಕ್ಷೇತ್ರದ ಮಾಜಿ ಶಾಸಕರಾಗಿ ಸೇವೆಯನ್ನು ಸಲ್ಲಿಸಿದವರಾಗಿದ್ದಾರೆ. ಮಂಗಳೂರಿನ ಪ್ರಸಿದ್ಧ ಪರಿಸರ ಹಾಗೂ ಪ್ರವಾಸೋದ್ಯಮ ಕೇಂದ್ರವಾದ ಪಿಲಿಕುಳ ವರ್ತಿಸಿದ ಮಾಂತ್ರಿಕ. ತಮಗೂ ಈ ಸಾಧನಾ ಪ್ರಶಸ್ತಿಯ ಸಂದರ್ಭದಲ್ಲಿ ಒಂದು ಶುಭ ಸಂಶೋಧನೆಯನ್ನು ನಾವು ಎಲ್ಲ ಸದಸ್ಯರ ಪರವಾಗಿ ಕೈತಾ ಇದ್ದೇವೆ. ಇವರಾಗಿ ಚಪ್ಪಾಳೆಯ ಮೂಲಕ ಮತ್ತೆ ಮಗದೊಬ್ಬರ ಪದಾಧಿಕಾರಿಯಾಗಿದ್ದು ಕಲ್ಮಾಡಿ ಚರ್ಚ್, ಕಥೋಲಿಕ್ ಸಭಾ ಮುಂತಾದ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಭಾಗವಾಗಿರುವ ಕಳೆದ 2 ವರ್ಷಗಳಿಂದ ನಮ್ಮಲ್ಲಿ ಸಹ ತೊಡಗಿಸಿಕೊಂಡಂತ ಮೃದು ಭಾಷೆ, ಮಿತಭಾಷೆ, ಶಾಂತ ಸ್ವಭಾವ, ಸಂಕೀರ್ಣ ವಿಚಾರಗಳನ್ನು ಸರಳವಾಗಿ ಅರ್ಥಕ್ಕೆ ವಿವರಿಸುವ ಅವರ ಶೈಲಿ, ಅವರ ವೇದಿಕೆಗಳಲ್ಲಿ ಗೌರವಾನ್ವಿತ ಭಾಷಣಕಾರರ ವಾಸ್ತವಗಳನ್ನು ತಿಳಿದಿರುವ ಸೂಕ್ಷ್ಮ ಅರಿವನ್ನು ಹೊಂದಿದವರ ಸಭೆಯ ಸಂದರ್ಭದಲ್ಲಿ ಗೌರವಯುತವಾದ ಸನ್ಮಾನವನ್ನು ನಾವು ಮಾಡಲಿದ್ದೇವೆ. ನಿಮಗೆ ಶುಭಾಶಯಗಳು. ನಿಮ್ಮಿಂದ ಇನ್ನಷ್ಟು ಸ್ವಸ್ಥ ಸಮಾಜಕ್ಕಾಗಿ ಕೊಡುಗೆಯನ್ನು ನೀಡುವಂತವರು. ಇವರಿಂದ ಇನ್ನಷ್ಟು more than 60% or more than 50% are in good standing there. Around 30% there the income is about 1 crore and a half. ಆ ವರ್ಗದಲ್ಲಿ ನಾವು ಇದ್ದೇವೆ ಅಂತ ಹೇಳಿಕೆ ನಾನು ಹೇಳ್ತೇನೆ. ಯಾಕಂತಂದ್ರೆ ಅದರಲ್ಲಿ ಟೋಟಲ್ ನಮ್ಮ ಇಡೀ ಉಡುಪಿ ಜಿಲ್ಲೆಯಲ್ಲಿ ಕಮ್ಮಿ 10 ನಮ್ಮ ಮೈನಾರಿಟಿ, ನಮ್ಮ ಕ್ರಿಶ್ಚಿಯನ್ ಸಂಸ್ಥೆಯ ಸಹಕಾರ ಸಂಸ್ಥೆಗಳು, ಅದರಲ್ಲಿ ನಾವು ಹೇಳಲಿಕ್ಕೆ ಖಂಡಿತ ನಮಗೆ 1 ಕೋಟಿಗೆ ಹಿಂದೆ ಇವಾಗ 60 crores ನಾವು ಇಟ್ಟಿದ್ದೇವೆ. ನಮ್ಮ ಲೋನ್ಸ್ ಆಲ್ಸೋ ನಾವು ಇಟ್ ಕಮಿಂಗ್ ಅಪ್ ಅರೌಂಡ್ 50 crores. ಇಸ್ ಅ ಗುಡ್ ಡೆವಲಪ್ಮೆಂಟ್. ನಾವು ಓವರ್ ಇಯರ್ಸ್ ಗೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ the percentage increase around more than 20%. Previously it was around 50-60%. Last year it was around 20% growth in it. So this growth is quite robust.
ಹಾಗೆಯೇ ಈಗ ಮುಂದೆ ಏನು ಅಂತ ವಾಟ್ ಈಸ್ ನೆಕ್ಸ್ಟ್ ಅಂದರೆ ನಾವು ಕೆಲವು ಆಲೋಚನೆಗಳು ಅಂತೇಳಿ ನಾವು ಕೆಲವರಿಗೆ ನಾನು ಹೇಳ್ತಾ ಇದ್ದೇನೆ ಒಂದಷ್ಟು ಶಾಖೆಗಳು ಮಾಡ್ತಾ ಇದ್ದೇವೆ ನಾವು ಹೇಳ್ಕೊಂಡು ಬಂದಿದ್ದೀವಿ. ಬಟ್ ಹಾಗೆ ಲಾಸ್ಟ್ ಒಂದು ಪ್ಲಾನ್ ಇತ್ತು. ಬಟ್ ಏನಂತ ಹೇಳಿದ್ರೆ ಒಂದು ಬ್ರಾಂಚ್ ನಾವು ಪ್ರಾರಂಭ ಮಾಡಿ ಅದು ಟೇಕ್ ಆಫ್ ಮಾಡಲಿಕ್ಕೆ ದಟ್ಸ್ ನಾಟ್ ಈಸಿ. ಇಟ್ ಟೇಕ್ಸ್ ಅರೌಂಡ್ 2 to 3 years ಟು ಟೇಕ್ ಆಫ್. ಸೊ ಆ ಲಾಭ ಪಡ್ಕೊಳ್ಳಿಕ್ಕೆ ಸೊ ಅದಕ್ಕಾಗಿ ಯಾವ ಒಂದು ಕಾರಣದಿಂದಾಗಿ ಲಾಸ್ಟ್ ಟೈಮ್ ನಾವು ಅದಕ್ಕೆ ಕೈ ಹಾಕಲಿಲ್ಲ. ಸೊ ಇವಾಗ ನಮ್ಮ ಆಲ್ ಬ್ರಾಂಚಸ್ ಆರ್ ಜಸ್ಟ್ ಟೇಕಿಂಗ್ ಆಫ್ ಅಂದ್ರೆ ಎಲ್ಲ ನಾವು ನಡೀತಾ ಇದೆ. ಸೊ ಲಾಸ್ಟ್ ಬ್ರಾಂಚ್ ವಾಸ್ ನಮ್ಮ ಕೆಂಪೋಡ್ ಬ್ರಾಂಚ್. ಸೊ ಅದು ಕೂಡ ಇವಾಗ ಟೇಕ್ ಆಫ್ ಸ್ಟೇಜ್ ಇದೆ. ಸೊ ಈ ವರ್ಷ ಖಂಡಿತ ನಾವು ನೆಕ್ಸ್ಟ್ ಇಯರ್ ನಮ್ಮ ಈ ಮೊದಲು ಒಂದು 2 ನಮ್ಮ ಶಾಖೆಯ ಒಂದು ಪ್ಲಾನ್ ಇದೆ. ಒಂದಷ್ಟು ಸಮೀಕ್ಷೆಗಳನ್ನು ಕೂಡ ನಾವು ಮಾಡಿದ್ದೇವೆ. ಅಂದರೆ ಒಂದು ಬ್ರಾಂಚ್ ಖಂಡಿತ ನಾವು ವರ್ಷ ಕೊಡ್ತೇವೆ ಅಂತ ಇವಾಗ ಇದನ್ನು ಬಳಸ್ಕೊಡ್ತಾ ಇದೆ. ಒಂದು ಸ್ವಲ್ಪ ಅವಾರ್ಡ್ಸ್ ಬ್ಲಾಕಿಂಗ್ ಅದೇ ಎಲ್ಲರೂ ನಾವು ಹೇಳ್ತಾ ಇದ್ದಾರೆ ಇಷ್ಟು ವರ್ಷ 20-25 ವರ್ಷ ಬೇಕಿತ್ತಲ್ಲ ಏನೊಂದು ಸ್ವಂತ ಕಟ್ಟಡಗಳನ್ನ ಕೇಳ್ತಾ ಇದ್ದೀವಿ. ನಾವು ಸ್ವಲ್ಪ ಸ್ಪೆಂಡ್ ಆಗಿತ್ತು. ಬಟ್ ಇಟ್ ಇಸ್ ನಾವು ಈಗ ಸೊ ಸರ್ಟನ್ಲಿ ನೆಕ್ಸ್ಟ್ ಇಯರ್ಗೆ ನಾವು ಇದನ್ನು ಆಲ್ರೆಡಿ ಪ್ಲಾನ್ ನಿಮಗೆ ಆಲ್ರೆಡಿ ಹೇಳಿದಾಗೆ ಒಂದು ಜಾಗ ಖಂಡಿತ ಮಾಡಿದ್ದೇವೆ. ಅದು ಮುಂದಿನ ವರ್ಷ ಖಂಡಿತ ಕಾರ್ಯಗಳು ಆರೋಗ್ಯ ಅಂತ ಈ ಸಂದರ್ಭದಲ್ಲಿ. ಯಾಕಂದ್ರೆ ಅದಕ್ಕೆ ಬೇಕಾದ ವ್ಯವಸ್ಥೆ ಕೂಡ ನಮ್ಮಲ್ಲಿ ಈಗ 3 crores ಪ್ಲಸ್ ನಮ್ಮ ಫಂಡ್ ಅಲ್ಲಿ ಇದೆ. ಸೊ ಅದಕ್ಕಾಗಿ ಅಂತ ಕಷ್ಟ ಖಂಡಿತ ಆಗಲಿಕ್ಕೆ ಮುನ್ನೋಟ ಲುಕ್ ಫಾರ್ವರ್ಡ್ ಅಂಡ್ ಟ್ರಸ್ಟ್. ದೇವರಲ್ಲಿ ವಿಶ್ವಾಸ, ಕೆಲಸದಲ್ಲಿ ವಿಶ್ವಾಸ, ಸಹೋದ್ಯೋಗಿಗಳಲ್ಲಿ ವಿಶ್ವಾಸ. ಇನ್ನೊಂದು ಮಾತು ಕಸ್ಟಮರ್ಸ್, ನಮ್ಮ ಅತಿಥಿ ದೇವೋ ಅಂತ ಡೋಂಟ್ ಟೇಕ್ ದೆಮ್ ಫಾರ್ ಗ್ರಾಂಟೆಡ್. ನಮ್ಮ ನ್ಯಾಷನಲ್ ಬ್ಯಾಂಕ್ ಇದು ಬ್ಯಾಂಕಿನ ತವರು, ನಮ್ಮ ಉಡುಪಿ ದಕ್ಷಿಣ ಬ್ಯಾಂಕಿನ ತವರು. ಇದೇ ಬ್ಯಾಂಕಿನ ಮತ್ತೆ ಕೆಲವು ಬ್ಯಾಂಕ್ ಇದು ಬ್ಯಾಂಕಿನ ತವರು. ಸೊ ಡೋಂಟ್ ಟೇಕ್ ಫಾರ್ ಗ್ರಾಂಟೆಡ್. ನ್ಯಾಷನಲೈಸ್ ಬ್ಯಾಂಕಿಗೆ ಹೋದ್ರೆ ಉತ್ತರ ಭಾರತದಲ್ಲಿ ಇರ್ತಾರೆ, ರೆಸ್ಪಾಂಡ್ ಮಾಡೋದಿಲ್ಲ. ಯಾಕಂದ್ರೆ ಅವರಿಗೆ ಕೆಲಸ ಗ್ಯಾರಂಟಿ ಇದೆ. ನೋ, ಆ ರೀತಿಯಲ್ಲಿ ಡೋಂಟ್ ಟೇಕ್ ದ ಕಸ್ಟಮರ್ಸ್ ಫಾರ್ ಗ್ರಾಂಟೆಡ್, ಟ್ರೀಟ್ ದೆಮ್ ವಿತ್ ರೆಸ್ಪೆಕ್ಟ್. ಸೆಕೆಂಡ್ಲಿ, ಸೀನಿಯರ್ ಸಿಟಿಸನ್ಸ್ ಹೇಳಿದ್ದಾರೆ, ಅವರಿಗೆ ಸ್ವಲ್ಪ ಗೌರವ, ರೆಸ್ಪೆಕ್ಟ್, ಅವರಿಗೆ ಆದ್ಯತೆ ಕೊಡಿ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಒಂದು ಸಣ್ಣ ಕಥೆ ಹೇಳಿ ನಾನು ಮುಗಿಸ್ತೇನೆ. ಇವತ್ತು ಆ ವಾಚನದಲ್ಲಿ ಹೇಳಿದ ಹಾಗೆ ಅವರಿಗೆ ಬಂದ ಲಾಭದಲ್ಲಿ ಸ್ವಲ್ಪವನ್ನು ಸ್ಕಾಲರ್ಶಿಪ್ ಕೊಡ್ತಾರೆ ಅವರು ಮತ್ತು ಕೆಲವರಿಗೆ ಹಂಚಿಕೊಳ್ತಾರೆ. ಶೇರಿಂಗ್ ಬಗ್ಗೆ ನಾನು ಹೇಳ್ತೇನೆ. ಒಬ್ಬ ಮಾನವಶಾಸ್ತ್ರಜ್ಞ ಆಂಥ್ರೋಪಾಲಜಿಸ್ಟ್. ಈ ಮಾನವಶಾಸ್ತ್ರಜ್ಞ ಯಾರೆಂದರೆ ಹ್ಯೂಮನ್ ಬಿಹೇವಿಯರ್ ಬಗ್ಗೆ ಸ್ಟಡಿ ಮಾಡಬಹುದು. ಡಾಕ್ಟರ್